ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ಇನ್ಜಸ್ಟಿಸ್, ಅನ್ಯಾಯ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ಕೆಲವು ಸಂದೇಶಗಳನ್ನು ನಾವು ನೀಡಿದ್ವಿ. ಅದರ ಮುಂದುವರೆದ ಭಾಗವನ್ನು ಈ ದಿನ ನಾವು ಹೇಳಲು ಬಯಸುವಂಥವರಾಗಿದ್ದೇವೆ. ಹಿಂದಿನ ಸಂದೇಶವನ್ನು ಯಾರು ಕೇಳಿಲ್ಲ ಅವರು ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಲಿಂಕ್ಗಳನ್ನು ಹಾಕಿರ್ತೇವೆ. ಅದು ಮಾತ್ರವಲ್ಲ, ಈ ಹಿಂದೆ ಹೇಳಿದಂಥ ಅನೇಕ ಸಂದೇಶಗಳನ್ನು, ಪ್ರೀತಿಯನ್ನು ಕುರಿತು, ಸಾಲವನ್ನು ಕುರಿತು, ಹಣವನ್ನು ಕುರಿತು, ಸ್ನೇಹಿತರನ್ನು ಕುರಿತು, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಅದರ ಲಿಂಕ್ಗಳನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ. ನೀವು ಅದನ್ನು ಕ್ಲಿಕ್ ಮಾಡೋದ ಮುಖಾಂತರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ. ಮತ್ತು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಮುಂದೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಾವು ನೋಡ್ತೇವೆ ಯಾವ ರೀತಿಯಾಗಿ ಅನ್ಯಾಯ ಅಂತ ಹೇಳಿದ್ರೆ ಏನು, ಅನ್ಯಾಯವನ್ನು ದೇವರು ಸಹಿಸೋದಿಲ್ಲ, ದೇವರು ನ್ಯಾಯಾಧಿಪತಿಯಾಗಿದ್ದಾನೆ, ದೇವರು ಯಾವ ರೀತಿಯಾಗಿ ಜಡ್ಜ್ಮೆಂಟನ್ನು ಕೊಡ್ತಾರೆ ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ತಿಳಿಸಿದ್ವಿ. ನಾವು ಮೂರನೇದಾಗಿ ನೋಡುವಾಗ ನಾವು ನೋಡ್ತೇವೆ ದಾವೀದನ ವಿಷಯ. ದಾವೀದ ನೋಡಬೇಕಾದ್ರೆ ಊರಿಯನ ಹೆಂಡತಿಯನ್ನು ಸ್ವಂತ ಮಾಡ್ಕೊಳ್ಳೋದಕ್ಕೋಸ್ಕರ ಊರಿಯ ಅಂತೇಳಿದ್ರೆ ಯಾರು ಅಂತ ಹೇಳಿದ್ರೆ ಈತನು ಅವನ ಸೈನ್ಯದಲ್ಲಿ ಕೆಲಸ ಮಾಡುವಂಥ ಸೈನಿಕನಾಗಿದ್ದ. ಸೊ ಈ ರೀತಿಯಾದಂಥ ಸೈನಿಕನಿಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನನ್ನು ಯುದ್ಧ ಭೂಮಿಗೆ ಕಳಿಸ್ತಾನೆ. ಯುದ್ಧ ಭೂಮಿಗೆ ಕಳಿಸ್ಬಿಟ್ಟು ನಾವು ನೋಡ್ತೇವೆ 2 ಸ್ಯಾಮ್ಯುಯಲ್ ಚಾಪ್ಟರ್ 11:15 ನೋಡಬೇಕಾದ್ರೆ, ಉಗ್ರವಾದ ಯುದ್ಧದ ಮುಂಚೂಣಿಯಲ್ಲಿ ಊರಿಯನನ್ನು ಇರಿಸಿ ಅವನು ಹೊಡೆಯಲ್ಪಟ್ಟು ಸಾಯುವಂತೆ ಅವನನ್ನು ಬಿಟ್ಟು ಹಿಂದಕ್ಕೆ ಸರಿರಿ ಅಂತೇಳಿ ಪತ್ರವನ್ನು ಬರೆದು ಕಳಿಸೋದನ್ನು ನೋಡುತ್ತೇವೆ ಸೇನಾಧಿಪತಿ ಕೈಲಿ. ಸೊ ಈ ರೀತಿಯಾಗಿ ಬತ್ಷೆಬಳನ್ನು ಸ್ವಂತ ಮಾಡ್ಕೊಳ್ಳೋದಕ್ಕೆ ಆಕೆಯ ಗಂಡನ ಊರಿಯನನ್ನು ಈ ರೀತಿಯಾಗಿ ಅನ್ಯಾಯವಾಗಿ ಸಾಯಲು ಬಿಡೋದನ್ನು ನೋಡುತ್ತೇವೆ. ಈ ರೀತಿಯಾಗಿ ಊರಿಯನಿಗೆ ಅನ್ಯಾಯ ಮಾಡೋದನ್ನು ನೋಡುತ್ತೇವೆ. ಸೊ ಊರಿಯ ನೋಡಬೇಕಾದ್ರೆ ಅವನು ತನ್ನ ಯಜಮಾನನಿಗೆ ಅವನು ನಿಷ್ಠೆಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ದಾವೀದ ಈ ರೀತಿಯಾಗಿ ಅನ್ಯಾಯ ಮಾಡಿದಾಗ ದೇವರು ಏನು ಮಾಡ್ತಾರೆ ಅಂತ ನೋಡುವಾಗ ನೋಡ್ರಿ, ದೇವರು ಫಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದಾವೀದನಿಗೆ ಪ್ರವಾದಿ ನಾತನನ ಮುಖಾಂತರವಾಗಿ ಒಂದು ಸಾಮ್ಯ ರೂಪವಾಗಿ ಹೇಳೋದನ್ನು ನೋಡ್ತೇವೆ. ಸೊ ಅದನ್ನು ಕೇಳಿ ಏನು ಅಂತ ನೋಡಬೇಕಾದ್ರೆ ಅವನು ಬಡವನ ಏಕೈಕ ಕುರಿಮರಿಯನ್ನು ಕದ್ದ ಶ್ರೀಮಂತನ ಬಗ್ಗೆ ಈ ಕಾಲ್ಪನಿಕ ಸನ್ನಿವೇಶವನ್ನು ದಾವೀದನಿಗೆ ಹೇಳಿದ ಮುಖಾಂತರವಾಗಿ ಅದನ್ನೇನು ತಪ್ಪು ಮಾಡ್ದ ಅಂತೇಳಿ ತಿಳಿಸ್ತಾನೆ. ಅದಾದ ನಂತರ ನೋಡಬೇಕಾದ್ರೆ ದಾವೀದನ ಪಶ್ಚಾತ್ತಾಪ ಪಟ್ಟರೂ ಬತ್ಷೆಬೆಗೆ ಜನಿಸಿದಂಥ ಮಗು ಸತ್ತು ಹೋಗುತ್ತೆ, ಅದು ಉಳಿಯೋದಿಲ್ಲ. ಅದು ಮಾತ್ರವಲ್ಲ, ಆತನು ಈ ರೀತಿಯಾಗಿ ಅನ್ಯಾಯ ಮಾಡಿದ್ರಿಂದ ತನ್ನ ಮಗ ಅಬ್ಷಲೋಮ್ ತನ್ನ ತಂದೆಗೆ ವಿರುದ್ಧವಾಗಿ ಹೋಗೋದನ್ನು ನೋಡ್ತೇವೆ. ಅದು ಮಾತ್ರವಲ್ಲ, ದಾವೀದನ ಉಪಪತ್ನಿಯರನ್ನು ಸಹ ಉಪಯೋಗ ಮಾಡ್ಕೊಳ್ಳೋದನ್ನು ನೋಡುತ್ತೇವೆ. ಅಂದರೆ ಇವನು ಅಂತರಂಗದಲ್ಲಿ ಮಾಡ್ದ, ಅಂದರೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮಾಡ್ದ. ಆದರೆ ಈ ಅಬ್ಷಲೋಮ ಬಹಿರಂಗವಾಗಿ ಮಾಡೋದನ್ನು ನೋಡ್ತೇವೆ. ಈ ರೀತಿಯಾಗಿ ಯಾವ ರೀತಿಯಾಗಿ ಆತ ಅನ್ಯಾಯ ಮಾಡಿದ್ದನ್ನು ಅವನು ಅನುಭವಿಸ್ಬೇಕಾಯಿತು ದಾವೀದ ಅಂತೇಳಿ ನಾವು ನೋಡ್ತೇವೆ. ಅಬ್ಷಲೋಮ ತನ್ನ ತಂದೆಗೆ ವಿರುದ್ಧವಾಗಿ ದಂಗೆ ಹೇಳ್ತಾನೆ. ದಾವೀದ ಅರಣ್ಯಗಳಲ್ಲಿ ಅಲಿಬೇಕಾದಂಥ ಪರಿಸ್ಥಿತಿ ಬರುತ್ತೆ. ನೋಡಿ, ದೇವರು ನ್ಯಾಯಸ್ಥನಾಗಿದ್ದಾನೆ. ಅದಕ್ಕೆ ಹೇಳಿ ದಾವೀದ ದೇವರಿಗೆ ಇಷ್ಟವಾದಂಥ ವ್ಯಕ್ತಿನೇ. ಆದರೆ ಆತನ ಅನ್ಯಾಯ ಮಾಡಿದಾಗ
ಅದಕ್ಕೆ ಬರಬೇಕಾದ ಪನಿಷ್ಮೆಂಟನ್ನು, ಅದಕ್ಕೆ ಬರಬೇಕಾದಂಥ ಪೆನಾಲ್ಟಿ ಏನಿದೆ ಅದನ್ನು ಕೊಟ್ಟೇ ಕೊಡಬೇಕಾಯಿತು. ಅದಕ್ಕೆ ದೇವರು ಯಾವುದೇ ಕಾರಣಕ್ಕೂ ಅನ್ಯಾಯಸ್ಥರನ್ನ ದೇವರು ಬಿಡೋದಿಲ್ಲ. ನಾವು ನೆಕ್ಸ್ಟ್ ನೋಡುವಾಗ ಯೋಸೇಫನ ಜೀವಿತವನ್ನು ನೋಡುವಾಗ, ಯೋಸೇಫನ ಜೀವಿತದಲ್ಲಿ ತನ್ನ ಅಣ್ಣಂದಿರು ಅವನಿಗೆ ಮೋಸ ಮಾಡೋದನ್ನು ನೋಡ್ತೇವೆ. ತನ್ನ ತಂದೆಯಿಂದ ಅವನನ್ನು ದೂರ ಕಳಿಸೋದನ್ನು ನೋಡ್ತೇವೆ. ಐಗುಪ್ತಕ್ಕೆ ಮಾರಾಟ ಮಾಡೋದನ್ನು ನೋಡ್ತೇವೆ. ಐಗುಪ್ತರಿಗೆ ಗುಲಾಮಗಿರಿಗೆ ಮಾರಾಟ ಮಾಡಿಬಿಡ್ತಾರೆ ಯೋಸೇಫನನ್ನು. ಸೊ ಈ ರೀತಿಯಾಗಿ ಅವನಿಗೆ ಎಷ್ಟು 17 ವರ್ಷದ ಹುಡುಗನಿಗೆ ಅವನ ಅಣ್ಣಂದಿರು ಮೋಸ ಮಾಡೋದನ್ನು ನೋಡ್ತೇವೆ, ಅನ್ಯಾಯ ಮಾಡೋದನ್ನು ನೋಡ್ತೇವೆ. ಆದರೆ ದೇವರು ಆ ಮನುಷ್ಯರು ಅನ್ಯಾಯ ಮಾಡ್ತು ಅಂತ ಹೇಳಿದ್ರೆ, ತನ್ನ ಸಹೋದರ ಅನ್ಯಾಯ ಮಾಡ್ತು ಅಂತ ಹೇಳಿದ್ರು ದೇವರು ಯೋಸೇಫನ್ನು ನಡೆಸೋದನ್ನು ನೋಡ್ತೇವೆ. ಆತನ ಎಲ್ಲ ಸನ್ನಿವೇಶಗಳಲ್ಲಿ, ಆತನ ಎಲ್ಲ ಸಂದರ್ಭಗಳಲ್ಲಿ ದೇವರ ನಡೆಸುವಿಕೆ, ದೇವರು ಆತನಿಗೆ ಎಲ್ಲ ಸಮಯದಲ್ಲಿ ಜೊತೆಗಾರನಾಗಿದ್ದುಕೊಂಡು ಆತನನ್ನು ಉನ್ನತಿಗೆ ತರೋದನ್ನು ನೋಡ್ತೇವೆ. ಕಡೆಗೆ ನೋಡಬೇಕಾದ್ರೆ ಆತನ ಅಣ್ಣಂದಿರೇ ಬಂದು ಆತನಿಗೆ ಅಡ್ಡ ಬೀಳೋದನ್ನು ಸಹ ನೋಡ್ತೇವೆ. ಯೋಸೇಫನು ಐಗುಪ್ತದಲ್ಲಿ 2ನೆಯ ಮಹಾ ಪದವಿಗೆ ಏರೋದನ್ನು ನೋಡ್ತೇವೆ. ನೋಡಿ, ಮನುಷ್ಯರು ಮೋಸ ಮಾಡ್ಬೋದು, ಮನುಷ್ಯರನ್ನು ಕೆಳಗಡೆ ಹಾಕ್ಬೋದು. ಆದರೆ ದೇವರ ಆ ರೀತಿಯಲ್ಲ. ದೇವರು ಆತನನ್ನು ಪಿಟ್ಟು ಪ್ಯಾಲೇಸ್, ಗುಂಡಿಯಿಂದ ಅವನನ್ನು ಅರಮನೆಗೆ ದೇವರು ತಗೊಂಡು ಹೋಗೋದನ್ನು ನೋಡ್ತೇವೆ. ದೇವರು ನ್ಯಾಯವನ್ನು ತೀರಿಸೋದನ್ನು ನೋಡ್ತೇವೆ. ಹಲ್ಲೆಲೂಯ. ನಾವು ನೋಡ್ತೇವೆ, ಇಸ್ರಾಯೇಲರನ್ನ ಐಗುಪ್ತರು ಅಷ್ಟು ವರ್ಷಗಳ ಕಾಲ ಗುಲಾಮಗಿರಿಯನ್ನು ನಡೆಸ್ಕೊಳ್ಬೇಕಾದ್ರೆ, ಇಸ್ರಾಯೇಲರು ಹೊರಗಡೆ ಬರಬೇಕಾದ್ರೆ ದೇವರು ಅವ್ರನ್ನ ಬರಿಗೈಯಿಂದ ಬರೋದಕ್ಕೆ ಬಿಡಲಿಲ್ಲ. ನಾವು ನೋಡ್ತೇವೆ ವಿಮೋಚನಕಾಂಡ, ಎಕ್ಸೆಡಸ್, ಬುಕ್ ಆಫ್ ಎಕ್ಸೆಡಸ್ 12ನೇ ಅಧ್ಯಾಯ 35-36ನೇ ವಾಕ್ಯವನ್ನು ನೋಡುವಾಗ, ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು, ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡಿದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನು ಸುಲುಕೊಂಡರು ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ. ಅಂದರೆ ಏನು ಬಿಟ್ಟು ಕೆಲಸ ಮಾಡಿಸ್ಕೊಳ್ತಿದ್ರು, ಅದಕ್ಕೆ ಬದಲಾಗಿ ಬೆಳ್ಳಿ ಬಂಗಾರಗಳು, ಒಡವೆಗಳು, ಬಟ್ಟೆಗಳು ಎಲ್ಲವನ್ನು ತಗೊಂಡವರು ಹೊರಗಡೆ ಬರೋದನ್ನು ನೋಡ್ತೇವೆ. ಅಂದರೆ ಅವರೇನು ಫ್ರೀಯಾಗಿ ಕೆಲಸ ಮಾಡಿರೋದಕ್ಕೆ ಬರಬೇಕಾದ ಸಂಬಳವನ್ನು ಅವ್ರು ಹೊಂದ್ಕೊಂಡ್ರು. ನೋಡಿ, ದೇವರು ಎಲ್ಲ ವಿಷಯಗಳಲ್ಲಿ ದೇವರ ನ್ಯಾಯವನ್ನು ತೀರಿಸುವಂಥ ದೇವರಾಗಿದ್ದಾರೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ತೂಕದ ಅಳತೆಯನ್ನು ಹೆಚ್ಚಿಸುವುದು, ಕಮ್ಮಿ ಮಾಡುವುದು ದೇವರ ದೃಷ್ಟಿಯಲ್ಲಿ ಅದು ಅಸಹ್ಯವಾಗಿದೆ ಅಂತೇಳಿ. ತೂಕದ ಕಲ್ಲನ್ನು ಹೆಚ್ಚಿಸುವುದು, ತಗ್ಗಿಸುವುದು ದೇವರ ದೃಷ್ಟಿಯಲ್ಲಿ ಅದು ಅಸಹ್ಯವಾಗಿದೆ. ಅಂದರೆ ತೂಕದಲ್ಲಿ ಮೋಸ ಮಾಡುವಂಥದ್ದು, ನೀವು ಮಾಡುವಂಥ ಕೆಲಸಗಳಲ್ಲಿ ಮೋಸ ಮಾಡುವಂಥ ಬಿಸ್ನೆಸ್ಗಳಲ್ಲಿ ಮೋಸ ಮಾಡುವಂಥದ್ದು, ಮತ್ತು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಸಂಪಾದನೆ ಮಾಡುವಂಥದ್ದು, ಇನ್ನೊಬ್ಬರಿಗೆ ದ್ರೋಹ ಮಾಡುವಂಥದ್ದು, ಇದೆಲ್ಲವನ್ನು ದೇವರು ಖಂಡಿತವಾಗಿ ಸಹಿಸೋದಿಲ್ಲ. ಅನೇಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ನೀವು ಮೊದಲನೇ ಪಾಠಲ್ಲಿ ಹೇಳಿದ್ವಿ, ನಾವು ದುಡ್ಡನ್ನು ಮಾಡಿಕೊಂಡು ಹೇಗಾದರೂ ಸರಿ ನಾವು ಸಂಪಾದನೆ ಮಾಡ್ಕೊಂಡು ಅಧಿಕ ಶ್ರೀಮಂತರಾಗಬೇಕು, ಹಂಗಾಗಬೇಕು, ಹೀಗಾಗಬೇಕು ಅಂತೇಳಿ ಆಲೋಚನೆ ಮಾಡಿಕೊಂಡು ಮೋಸಗಳನ್ನು ಮಾಡ್ತಾರೆ. ಆದರೆ ಅವರ ಕಡೆಗೆ ನೋಡಬೇಕಾದ್ರೆ ಅವರ ದಾರಿ ಏನಿರುತ್ತೆ ಅದು ಒಳ್ಳೆಯದಾಗಿರೋದಿಲ್ಲ. ಅವರು ಸಾಯುವಂಥದ್ದೇನಿದೆ ಅದು ಸಹಜ ಸಾವಾಗಿರೋದಿಲ್ಲ. ಇಲ್ಲ, ಅವರು ಕೆಟ್ಟದಾಗಿ ಸಾಯೋದನ್ನು ನೋಡ್ತೇವೆ. ಅದಕ್ಕೆ
ಉದಾಹರಣೆನೂ ಸಹ ನಾನು ನಿಮಗೆ ಕೊಟ್ಟಿದ್ವಿ. ಏನು, ಇಸಬೇಲಳು ಯಾವ ರೀತಿಯಾಗಿ ದ್ರಾಕ್ಷಿ ತೋಟಕ್ಕೋಸ್ಕರ ಆ ವ್ಯಕ್ತಿನ ಅನ್ಯಾಯವಾಗಿ ಸಾಯಿಸಿದಾಗ ಯಾವ ರೀತಿಯಾಗಿ ದೇವರು ಜಡ್ಜ್ಮೆಂಟ್ ಪಾಸ್ ಮಾಡಿದ್ರು, ಅದನ್ನು ಸಹ ನಾನು ನಿಮ್ಗೆ ಹೇಳಿದ್ವಿ. ನೋಡಿ, ದೇವರ ವಾಕ್ಯ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತೇಳಿ ತಿಳಿಸುವಂಥದ್ದಾಗಿದೆ. ಅದನ್ನು ಕೈಕೊಂಡು ನಡೆಯುವಾಗ ಅದರ ಫಲವನ್ನು ಖಂಡಿತವಾಗಿ ನಾವು ಅದನ್ನು ಅನುಭವಿಸಬಹುದಾಗಿದೆ. ಅಂದರೆ ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಅನುಭವಿಸ್ತೀರ, ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದನ್ನು ಅನುಭವಿಸ್ತೀರ. ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಬರೆದಿದೆ. 22ನೇ ಅಧ್ಯಾಯ, ಪ್ರಕಟಣೆ 22ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯದಲ್ಲಿ ಬರೆದಿದೆ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಈಗೋ ಬೇಗ ಬರುತ್ತೇನೆ, ನನ್ನ ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೇ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಅಂದರೆ ಅನ್ಯಾಯ ಮಾಡ್ತಾರೆ, ಅನ್ಯಾಯ ಮಾಡಿಕೊಳ್ಳಿ. ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ. ಅಂದರೆ ಇನ್ನೂ ಅಂತ ಇದೆ, ಅಂದರೆ ನೀತಿಯನ್ನು ಇನ್ನೂ ಅನುಸರಿಸಲಿ. ನೀತಿಯನ್ನು ಅನುಸರಿಸು, ಅನ್ಯಾಯ ಮಾಡ್ತಾ ಅನ್ಯಾಯನ ಅನುಸರಿಸಲಿ. ಆದರೆ ಬೇಗ ಬರ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲ ನನ್ನ ಕೈಯಲ್ಲಿ ಇದೆ ಅಂತೇಳಿ ದೇವರು ಹೇಳೋದನ್ನು ನೋಡ್ತೇವೆ. ಅಂದರೆ ಪ್ರತಿಫಲ ಖಂಡಿತವಾಗಿ ಸಿಗುತ್ತೆ, ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. ನೀನಿಲ್ಲಿ ಈ ಲೋಕದಲ್ಲಿ ಮನುಷ್ಯರಿಂದ ಬಚಾವಾಗಿರ್ಬೋದು, ಯಾರಿಗೂ ಕಾಣಿಸಲ್ಲ ಅಂಥೇಳಿ ನೀವು ದ್ರೋಹಗಳನ್ನು ಮಾಡಿರ್ಬೋದು. ಗಂಡ ಹೆಂಡತಿಗೆ ದ್ರೋಹ ಮಾಡುವಂಥ ವಿಷಯಗಳು, ಅನ್ಯಾಯ ಮಾಡುವಂಥ ವಿಷಯಗಳು, ಹೆಂಡತಿ ಗಂಡನಿಗೆ ಅನ್ಯಾಯ ಮಾಡುವಂಥ ವಿಷಯಗಳು, ಮಕ್ಕಳು ತಂದೆ ತಾಯಿಗಳ ಅನ್ಯಾಯ ಮಾಡುವಂಥ ವಿಷಯಗಳಿರ್ಬೋದು, ಕೆಲಸಗಾರನು ತನ್ನ ಯಜಮಾನನಿಗೆ ಮೋಸ ಮಾಡುವಂಥ ವಿಷಯಗಳು, ಅನ್ಯಾಯ ಮಾಡುವಂಥ ವಿಷಯಗಳಿರ್ಬೋದು. ಯಾವುದೇ ಆದರೂ ಸರಿ, ನೀನೇನೇ ಮಾಡಿದ್ರೂ ಅದಕ್ಕೆ ಬರಬೇಕಾದಂಥ ಪ್ರತಿಫಲವನ್ನು ನೀನು ಅನುಭವಿಸ್ತೀಯ. ಹಾಗಾಗಿ ಪ್ರಿಯ ಸಹೋದರ ಸಹೋದರಿಯರೇ, ಅನ್ಯಾಯ ಮಾಡ್ತಿರೋ ಅನ್ಯಾಯ ಮಾಡಿಕೊಳ್ಳಿ. ನಾವು ನೀತಿಯನ್ನು ಅನುಸರಿಸೋಣ, ನ್ಯಾಯವನ್ನು ಅನುಸರಿಸೋಣ. ಯಾಕಂತ ಹೇಳಿದ್ರೆ ದೇವರು ತಕ್ಕ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ, ಮಿಸ್ ಆಗಲ್ಲ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.